ಹೌದಾ? ಹಾಂ ಹಾಂ. ಇಲ್ಲ, ಬರ್ತೀನಿ ಬರ್ತೀನಿ ಬರ್ತೀನಿ. ಒಂದು 10 ನಿಮಿಷ. ಹ್ಞೂ. ಅಪ್ಪ, ನಾನು ನಿನ್ನ ಹತ್ರ ಅಂತೂ ಮಾತಾಡ್ತಾ ಇದ್ರೆ ಕಣೆ, ನಕ್ಕು 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 ಸಾಕಾಗೋಗ್ಬಿಡ್ತೈತೆ. ಈಗ ಹೊಲ್ದ ಹತ್ರದಿಂದ ಮನೆ ಹತ್ರ ಹೋಗ್ತಾ ಇದ್ದೆ. ಹೊಲ್ದ ಹತ್ರ ಬಂದಿದ್ದೆ. ಹೊಲ್ದ ಹತ್ರ ಸ್ವಲ್ಪ ಕೆಲಸ ಇತ್ತು, ಬಂದಿದ್ದೆ. ಹಾಂ. ಇಲ್ಲ, ಹೋಗ್ತಾ ಇದ್ದೀನಿ ಮನೆ ಹತ್ರ. ಹಾಂ, ಹೌದೌದು. ಏನು ತೊಂದರೆ ಇಲ್ಲ ಕಣೆ, ಏನಿಲ್ಲ. ಬರ್ತೀಯಾ? ಬಾ ಬಾ ಬಾ. ಊನಮ್ಮ, ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಯಿತು. ಹಾಂ ಹಾಂ ಹಾಂ, ಹೌದೌದು. ನೀನು ಬಾರೆ ಅಂದರೆ ಬರಲ್ಲ, ನನ್ನನ್ನು ಕರಿತೀಯಲ್ಲ. ನೀನು ಬಾ, ನೀನು ಫಸ್ಟು. ನೀನು ಇಲ್ಲಿಗೆ ಬಂದು ಹೋದ್ರೆ ಆಮೇಲೆ ನಾನು ಬರ್ತೀನಿ. ನೀನು ಬರ್ಬೇಕು ಫಸ್ಟ್ ಇಲ್ಲಿಗೆ, ಓಕೆ? ಹ್ಞೂ. ಇಲ್ಲ ಇವಳ ಮೊದಲು ನಾನು ಕಾಣಿಸಿದ್ರೆ ಸಾಕು, ರೀ 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 ಅಂತ ಓಡ್ ಬರೋಳು. ಇವಾಗ ನೋಡು, ಒಳ್ಳೆ ಯಾವನ ಹುಡುಗನ ಜೊತೆ ಮದುವೆ ಸೆಟ್ ಆಗೋಗ್ಬಿಟ್ಟೈತೆ ಅಂತ ಹೇಳ್ಬಿಟ್ಟು ನನ್ನನ್ನು ಕಂಡ್ರೆ ಅವಾಗ ಏನು ಇವಳು ಕೈಲಿ ನೋಡಕ್ಕೂ ಆಯ್ತಿಲ್ಲ. ನನಗೊಂಥರ ಅವಮಾನ ಆದಂಗೆ ಆಯ್ತೈತೆ. ಅಲ್ಲ, ನಾನು ಹಿಂದೆ ಒಳ್ಳೆ ಬೆಕ್ಕಿನ ಮರಿ ತನಕ ಹಿಂದಿಂದೆ ಬೆಕ್ಕಿನ ಮರಿ ಥರ ಬತ್ತಿದ್ದೋಳು. ಇವತ್ತು ನಾನು ಯಾವುದು ಲೆಕ್ಕನೇ ಇಲ್ಲ ನಂಗೆ ಒಯ್ತಾವಳಲ್ಲ ಇವಳು. ಇನ್ನು ಎಂತ ಬಿಟ್ಟೋಳಿರ್ಬೇಡ ಇವಳು. ನೋಡಿ ಹೆಂಗೆ ಒಯ್ತಾವಳೆ ಅಂತ, ಕಂತ್ರಿ ಬಡ್ಡಿ ಇವಳು. ಅಲ್ಲ, ನಾನು ಇಲ್ಲಿ ನಿಂತಿದ್ರು ಅವಳು ಕೊಂಡು ಕಾಣಿಸ್ಲಿಲ್ವೇ ನಾನು? ಓಹೋ, ಮದುವೆ ಸೆಟ್ ಆಗೈತಲ್ಲ, ತಲೆ ನಿಲ್ತಿಲ್ಲ. ಡೈವರ್ಸ್ ಕೊಟ್ಟಾಗೂ ಡೈವರ್ಸ್ ಕೊಡ್ಬೇಡ, ಡೈವರ್ಸ್ ಕೊಡ್ಬೇಡ ಅಂತ ಹೇಳ್ಬಿಟ್ಟು ಕೈ ಕಾರ್ ಇಟ್ಕೊಂಡಿದ್ದೋಳು. ಇವತ್ತು ನಾನು ಎದುರುಗಡೆ ಕಾಣಿಸಿದ್ರು ಹಂಗೆ ಹೋಯ್ತಿರೋದು ನೋಡಿ ಇವಳು. ಹ್ಞೂ ನನಗೇನೋನಪ್ಪ, ಇವಳ ಮೇಲೆ ಇನ್ನೂ ಪಿರುತಿ ಐತಾ? ಇಲ್ಲ ಇಲ್ಲ ಇಲ್ಲ, ಎಂಥ ಪಿರುತಿನೂ ಇಲ್ಲ. ಆದರೆ ಇವಳು ಅವನ ಜೊತೆ ಸಣ್ಣಕ್ಕಿರೋದು ನೋಡೋ ನನ್ನ ಕೈ ಸಹಿಸಕ್ಕಾಯ್ತಿಲ್ವಲ್ಲ. ಏನಾರ ಒಂದು ಮಾಡಬೇಕು. ನೋಡು, ತಿರ್ಗಾನ ನೋಡ್ತಾಳ ಅಂತ ಒಯ್ತಾವಳೆ 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 ಮಂತ ಕೊಯ್ತಾವಳೆ ಕೊಂತ್ರಿ. ಏನು ಮಾಡಲಿ ನಾನು? ಇವಳು ನನ್ನ ಕಡೆ ತಿರುಗಿ ನೋಡಕ್ಕನ ಮಾಡ್ಬೇಕು ಹೆಂಗನ. ಇವಳು ಕುಸ್ಕುಸಿಯಾಗಿದ್ರೆ ನಂಗೆ ಹೊಟ್ಟೆ ಎಲ್ಲ ಉರಿತದೆ. ಹ್ಞೂ. ಅಲ್ಲ, ನನ್ನ ಬುಟ್ಟ ಮೇಲೆ ಅಂತ ಗೊತ್ತಾಳೆ, ಕೈ ಕಾಲು ಹಿಡ್ಕೊತಾಳೆ ಅಂತ ಅನ್ಕೊಂಡ್ರೆ ನೆಟ್ಟಿಗೆ ಇನ್ನೊಬ್ರನ್ನ ಮದುವೆ ಮಾಡ್ಕೊಳಕ್ಕೆ ಅಂಟ್ಬಿಟ್ಟವಳಲ್ಲ. ಹಾಂ, ಆ ಗೌರಿ ಜೊತೆ ಸೇರ್ಕೊಂಡು ಮದುವೆಯ ಫಿಕ್ಸ್ ಮಾಡ್ಕೊಬಿಟ್ಟವಳಲ್ಲ ಇವಳು. ಎಂತ ಮನೆ ಹೇಳಿರ್ಬೇಡ ಇವಳು. ಹ್ಞೂ. ಇವಳು ಏನೋ ಒಂದು ಗತಿ ಕಾಣಿಸ್ತೀನಿ ಇರು. ಬುಡಕಿಲ್ಲ, ಇವಳನ್ನು ಮಾತ್ರ ಬುಡಕಿಲ್ಲ ನಾನು. ನನ್ನ ಬಗ್ಗೆ ಗಮನ ಕೊಡ್ತಿದ್ದಂಗೆ ಹೋಯ್ತಾವಳೆ. ಹ್ಞೂ. ಈ ಮಾಡ್ತೀನಿ ಇವಳಿಗೆ. ನೋಡಪ್ಪ, ಈ ತೆಂಗಿನಕಾಯಿಗಳನ್ನೆಲ್ಲ ಕಿತ್ತಾಕ್ಸ್ಬಿಟ್ಟು ಒಂದೇ ಕಿತ್ತನೇ ಆ ಮಂತಕ್ಕೆ ನಾಕ್ಸಕ್ ಹೋಗ್ಬೇಡ. ಎಲ್ಲ ಲೋಡ್ ಮಾಡಿಸ್ಬಿಟ್ಟು ಹಂಗೆ ನೀ ಕಳಿಸ್ಬಿಡು, ಸರಿನೇ? ಎಲ್ಲ ಲೋಡ್ ಆಗೋಗ್ಬಿಡ್ಲತ್ತಾಗೆ. ಸುಮ್ಮನೆ ಮಂತಾಗಿ ಕಳಕ್ಕೆ ಮೊದಲೇ ಕೊಬ್ಬರಿ ಹಂಗೆ ಬಿದ್ಬಿಟ್ಟವೆ. ಈಗ ಮತ್ತು ಇದು ಹಂಗೆ ಬಿದ್ಬಿಟ್ರೆ ಕಷ್ಟ ಆಯ್ತದೆ. ಈಗ ಸದ್ಯಕ್ಕೆ ನೀನು ಇವನ್ನೆಲ್ಲ ತಗೊಂಡು ಹಂಗೆ ಮಾರ್ಕೆಟ್ಗೆ ನೀ ಹಾಕ್ಬಿಟ್ಟು ನೀನೇನೇ ಮಾರ್ಕೆಟ್ಗೆ ಹೋಗ್ಬಿಟ್ಟು ದುಡ್ಡು ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ತಗೊಂಬಿಟ್ಟು ಬಂದ್ಬಿಡಪ್ಪ. ಈಗ ಕೂಲೇ ಬೇರೆ ಕಡಿಮೆ ಆಗೋಗ್ಬಿಟ್ಟವ್ರ, ಕೆಲಸಗಳು ಬೇರೆ ನೀನಿಯಾ ಶಾನೆ ಆಗೋಗ್ಬಿಟ್ಟೈತಿ. ಈಗ ಯಾರು ಮಾರ್ಕೆಟ್ಗೆ ಹೋಗೋರಿಲ್ಲ, ನೀನೇನೇ ಹಾಕೊಂಡು ಹೋಗ್ಬಿಡು. ಸರಿನೇ? ನಮ್ಮ ಆಳುಗಳೆಲ್ಲರೂ ಬರ್ತಾರೆ. ಬಂದ್ಮೇಲೆ ಎಲ್ಲ ನೀಟಾಗಿ ಮಾಡಿಸು. ಎಲ್ಲ ತೆಂಗಿನಕಾಯಿಗಳನ್ನು ನೀಟಾಗಿ ಕೀಳಿಸ್ಬಿಡು. ಆದ್ರೂ ದುಡ್ಡಿನ ವ್ಯವಹಾರ ಮೊದಲಿಗೆ ನೀ ಬಂದೀವ್ನಿ. ಸುಮ್ಮನೆ ದುಡ್ಡಿನ ವ್ಯವಹಾರ ಯಾಕೆ? ಇನ್ನೊಬ್ರನ್ನ ಯಾರು ಜೊತೆ ಕಳಿಸಿ ಅವ್ರ ಜೊತೆ ಹೋಗ್ತೀನಿ. ನಾನು ಸೊಸೆ ಸೆಲೆಕ್ಟ್ ಮಾಡ್ಬಿಟ್ಟು, ನನ್ನ ಸೊಸೆ ಸೆಲೆಕ್ಷನ್ ಮಾಡ್ಕೊಂಡ್ಬಿಟ್ಟು ಕರ್ಕೊಂಬಿಟ್ಟು ಬಂದವಳೆ ನಿಮ್ಮನ್ನ ಅಂತ ಹೇಳಿದ್ರೆ, ನನ್ನ ಸೊಸೆ ಮೇಲೆ ನನ್ನ ನಂಬಿಕೆ ಶಾನೆ ಐತಿ. ನನ್ನ ಸೊಸೆ ಯಾವತ್ತಿದ್ರೂ ಕೆಟ್ಟವ್ರನ್ನ ಹಂಗೆಲ್ಲ ಮನೆ ಕರ್ಕೊಂಬಿಟ್ಟು ಬಂದು ಮಾಡಿಕೊಳ್ಳೋಳು ಅಲ್ವೇ ಅಲ್ಲ. ದುಡ್ಡಿನ ವ್ಯವಹಾರದಾಗೆ ಅವಳು ಬುದ್ಧಿವಂತೆ ನೀನಿಯ. ಅವಳೇ ಹೇಳಿದ್ದು, ಮಾವ ಹೇಳಿ ಅವ್ರಿಗೆ ಎಲ್ಲ ವ್ಯವಹಾರ ಸಂದಾಕ್ ಮಾಡ್ತಾರೆ ಅಂತ. ನೋಡಪ್ಪ, ಮಾರ್ಕೆಟ್ಗೆ ತಗೊಂಡೋಗ್ಬಿಟ್ಟು ಮಂಡಿಗೆ ಹಾಕ್ಬಿಟ್ಟು ಹಂಗೆ ನೀನಿಯ ಕಾಸು ಕೊಡ್ತಾರೆ, ಎತ್ಕೊಂಡ್ಬಿಟ್ಟು ಬಂದ್ಬಿಡು. ನಮ್ಮವರೇ ಇತ್ತಾರಲ್ಲಿ ಹೇಳಿರ್ತೀನಿ, ಆಳುಗಳು ಅಲ್ಲೂ ಇಳಿಸೋದು ಮಾಡೋದು ಎಲ್ಲ ಮಾಡ್ತಾರೆ. ನೀನು ನೋಡ್ಕೊಂಬಿಟ್ರೆ ಸಾಕಪ್ಪ. ಸರಿ ಸರಿ ಆಯ್ತು, ನಾನು ನೋಡ್ಕೊಂತೀನಿ ಬಿಡಿ. ಈಗೆಲ್ಲ ಎಷ್ಟು ಮರ ಐತೆ ಅಷ್ಟು ಮರದಾಗ ಎಷ್ಟಾಗುತ್ತೋ ಅಷ್ಟನ್ನು ಕೀಳಿಸ್ಬಿಡ್ತೀನಿ. ಸರಿ ಕಣಪ್ಪ. ಹಂಗೆ ನೀ ನನ್ನ ಮಗಳನ್ನ ಮದುವೆ ಮಾಡ್ಕತ್ತೀಯ, ನನ್ನ ಮಗಳು ಒಪ್ಕೊಂಡವಳೆ, ನೀನು ಒಪ್ಕೊಂಡಿದ್ಯಾ ಅಂತ ಗೊತ್ತಾಯ್ತು. ಅದ್ರಾಗೂ ನಾನು ಹೇಳ್ದೆ ನನ್ನ ಸೊಸೆಗೆ, ಹಳ್ಳಿ ಅಂದ್ರೆ ಆಗ್ಬೇಕು, ಮನೆ ಕೆಲಸ ಎಲ್ಲ ಮಾಡ್ಸೋದು ಬೇಡ ಅಂತಂದ್ರೆ ನೀನೇನೋ ಹಂಗೆ ಹಿಂಗೆ ಅಂತಂತೆ. ನೋಡಿ ಅಂಕಲ್, ಕೆಲಸನೇ ಬೇರೆ, ಸಂಬಂಧನೇ ಬೇರೆ. ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ. ನನಗೆ ಯಾರ ಕೈ ಕೆಳಗಡೆನೂ ತಿಂದು ಫ್ರೀಯಾಗಿ ಊಟ ತಿಂದು ನನಗೆ ಅಭ್ಯಾಸನೇ ಇಲ್ಲ. ನಾನು ಎಲ್ಲಿಗೆ ಹೋದ್ರೂ ಒಂದು ತುತ್ತು ಊಟ ಆದ್ರೂ ನಾನು ಅದನ್ನ ಕೆಲಸ ಮಾಡಿಬಿಟ್ಟೆ ಪಡ್ಕೊಂತೀನಿ. ಸುಮ್ಮನೆ ಅಂತ ನಾನು ಪಡ್ಕೊಳ್ಳಲ್ಲ, ಸರಿನಾ? ಅದೊಂದು ನಂದೊಂಥರ ಅದೇನೋ ಅಂತಾರಲ್ಲ, ಅವತ್ತಿಂದನೂ ಹೊತ್ತು ಬಂದ್ಬಿಟ್ಟೈತೆ ನನಗೆ. ಏನೋ ಕಣಪ್ಪ, ನನ್ನ ಮಗಳು ಹಂಗೊಂಚೂರು ಹಿಂಗೊಂಚೂರು ಏನಾರ ದುರಂಕಾರ ಪಟ್ರು ಹೊಸ ಅಡ್ಜಸ್ಟ್ ಮಾಡ್ಕೊಂಡು ಹೋಗಪ್ಪ. ನಿನ್ಗೆ ಏನು ವ್ಯವಸ್ಥೆ ಬೇಕೋ ನಿನಗೆ ನಾನು ಮಾಡ್ಕೊಡ್ತೀನಿ ಕಣಪ್ಪ. ನಿನ್ಗೆ ಏನಾರ ವ್ಯವಸ್ಥೆ ಬೇಕಾದ್ರೆ ಕೇಳು, ನಾನು ಮಾಡಿ ನಾನು ಕೊಡ್ತೀನಿ ನಿನಗೆ, ಸರಿನೇ? ಅದಕ್ಕೆಲ್ಲ ಚಿಂತೆ ಮಾಡಕ್ಕೆ ಹೋಗ್ಬೇಡ ಕಣಪ್ಪ. ನನ್ನ ಮಗಳನ್ನ ಚಂದಾಗಿ ನೋಡ್ಕೊಬಿಟ್ರೆ ಹಂಗೆ ಅಷ್ಟೇ ಸಾಕು. ನಮ್ಮ ತೋಟನೇ ಬೇಕಾದ್ರೆ ಒಂದು ಸ್ವಲ್ಪ ಬಿಟ್ಟು ಕೊಡ್ತೀನಿ. ಅವಳು ದುರಂಕಾರಿ ಶಾನೆ. ನನ್ನ ಎಂಡ್ರು ದುರಂಕಾರಿ ಅಲ್ವಾ? ಅದೇ ಬುದ್ಧಿ ಕಲಿಸ್ಬಿಟ್ಟವಳು ಮಗಳಿಗೂ. ಅದಕ್ಕೆ ಹೇಳ್ದೆ ಅಷ್ಟೇ ನೀನಿಯ. ನಾನು ಗೊತ್ತು ಬಿಡಿ, ನಾನು ನೋಡ್ಕೊಂತೀನಿ. ಏನು ಮಾಡಬೇಕು ಹೆಂಗೆ ಮಾಡಬೇಕು ಅಂತ ನನಗೆ ಗೊತ್ತು. ನಾನು ಎಲ್ಲ ನೋಡ್ಕೊಂತೀನಿ, ನೀವು ಯೋಚನೆ ಮಾಡಬೇಡಿ ಅಂಕಲ್, ಸರಿನಾ? ನೀವು ಹೋಗಿರಿ, ಮನೆ ಹತ್ರ ಹೋಗಿ, ನಾನು ಉಳಿದಿರೋದೆಲ್ಲ ನಾನು ನೋಡ್ಕೊಂತೀನಿ. ಈ ತೆಂಗಿನಕಾಯ್ದು ಅದೆಲ್ಲ ನಾನು ಇಳಿಸಿ ಮಾರ್ಕೆಟ್ಗೆ ಹಾಕ್ಸೋ ಜವಾಬ್ದಾರಿ ನಂದು. ಸರಿ ಕಣಪ್ಪ. ಹಂಗೆ ನೀ ನನ್ನ ಮಗಳು ಬೇರೆ ಎರಡನೇ ಮದುವೆ ಅಲ್ವಾ? ಹಂಗೋ ಹಿಂಗೋ ಜನ ಮಾತಾಡ್ತಿರ್ತಾರೆ, ಅದಕ್ಕೆಲ್ಲ ತಲೆಗೆ ಹಾಕೊಳಕ್ಕೆ ಹೋಗ್ಬೇಡ ಕಣಪ್ಪ. ನಾನು ಆ ಥರ ಎಲ್ಲ ತಲೆಗೆ ಹಾಕೊಳ್ಳೋನಾಗಿದ್ದಿದ್ರೆ ನಾನು ಹಿಂಗೆಲ್ಲ ಬಂದ್ಬಿಟ್ಟು ನಾನು ಒಪ್ಕೊಂತಾ ಇರಲಿಲ್ಲ, ಗೊತ್ತಾ? ಮದುವೆ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರೋ ಹುಡುಗಿನ, ಆ ಹುಡುಗಿನೇ ಮದುವೆ ಮಾಡ್ಕೊಂತಿದ್ದೆ. ಹಿಂಗೆಲ್ಲ ನಾನು ಒಪ್ಕೊಂತಾ ಇರಲಿಲ್ಲ. ಸರಿನಪ್ಪ, ಏನೋ ನಿನ್ ದೊಡ್ಡ ಗುಣನೋ ಇಲ್ಲ ನನ್ನ ಮಗಳ ಅದೃಷ್ಟನೋ ನನಗಂತೂ ಗೊತ್ತಿಲ್ಲ. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಸದಲ್ಲ, ಆಗೋದೆಲ್ಲ ಒಳ್ಳೇದಕ್ಕೇನೆ ಬಿಡು. ಸರಿ ಆಯ್ತಪ್ಪ, ನೋಡ್ಕ ನಾನು ಇನ್ನು ಹೊರಡ್ತೀನಿ. ಸರಿ ಸರಿ ಆಯ್ತು. ಅಪ್ಪ. ಅಲ್ಲ, ಒಂದನೇ ಮದುವೆ ಆದ್ರೇನು ಎರಡನೇ ಮದುವೆ ಆದ್ರೇನು ಅದ್ರಾಗೆಲ್ಲನೂ ಏನು ಅವರು ಇವರು ಅಂತ ಹುಡ್ಕಾಗುತ್ತಾ?
ಏನೋ ಇನ್ನೂ ಚೀಪ್ ಮೆಂಟಾಲಿಟಿಯಿಂದ ಹೊರಗಡೆನೇ ಬಂದಿಲ್ಲ. ಎಷ್ಟು ಮದುವೆ ಆದರೂ ಅನ್ನೋದಕ್ಕಿಂತ ಪಾಪ ಹುಡುಗಿದೇನು ತಪ್ಪಿಲ್ಲ ಅಂತ ಅನ್ನಿಸ್ತತೆ. ಅದ್ರ ಬಗ್ಗೆ ನಾನು ಯಾಕೆ ಯೋಚನೆ ಮಾಡಬೇಕು ಬಿಡು. ಹ್ಞೂ ನಾನೇ ಇಷ್ಟಪಟ್ಟು ಮದುವೆ ಮಾಡ್ಕೊಳಕ್ಕೆ ಒಪ್ಕೊಂಡಿದ್ದೀನಿ ಅಂದಮೇಲೆ ಇನ್ನು ಉಳಿದಿರೋ ಮಾತು ಯಾಕೆ. ಹುಡುಗಿನೂ ಮುಗ್ದೆ ಗೋಲ್ಡೇಳು ಹೆಂಗೆ ಬೇಕೋ ಹಂಗೆ ತಿದ್ಕೋಬೋದು, ಹೆಂಗೆ ಬೇಕೋ ಹಂಗೆ ಚೇಂಜ್ ಮಾಡ್ಕೋಬೋದು. ನನಗೆ ಹೆಂಗೆ ಬೇಕೋ ಹಂಗೆ ಚೇಂಜ್ ಆಗ್ತಾಳೆ, ಇರಲಿ. ಓ, ನೀವೇನಾ ಬಂಗಾರಮ್ಮನ ಮಗಳನ್ನ ಮದುವೆ ಮಾಡ್ಕೊಳಕ್ಕೆ ಬಂದಿರೋ ಗಂಡು? ಹಾ, ಹೌದು, ನಾನೇ. ನಾನು ಯಾರು ಅಂತ ಗೊತ್ತಾ? ನೀವು ಯಾರು ಅನ್ನೋದನ್ನ ತಿಳ್ಕೊಂಡು ನನ್ಗೇನಾಗಬೇಕು? ಅವಶ್ಯಕತೆ ಇದ್ರೆ ತಿಳ್ಕಂತಿದ್ದೆ, ಅವಶ್ಯಕತೆ ಇಲ್ಲ ಅಂದಮೇಲೆ ನಾನೇ ತಿಳ್ಕೋಬೇಕು. ಅಯ್ಯೋ, ಸುಮ್ಮನೆ ಕೇಳಿದೆ ಹಂಗೆ ರೂಢಿ ಹಂಗೆ ಮಾತಾಡಿ ಮಾತಾಡಿ. ಅಲ್ಲ ನಾನು ಯಾರು ಅಂತ ಗೊತ್ತಾ ಅಂತ ಕೇಳಿದೆ. ಅದು ನೀನು ಮದುವೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಹೊಂಟಿದ್ಯಲ್ಲ ಹುಡುಗಿ, ಆ ಆ ಹುಡುಗಿ ಮೊದಲನೇ ಗಂಡ ನಾನೇ. ಓ ಹೌದಾ? ಸೊ ನೈಸ್. ಹಾಂ, ಡೈವರ್ಸ್ ಆಗಿದೆ ಅಲ್ವಾ? ಇಟ್ಸ್ ಓಕೆ. ನೀವು ಗಂಡ ಹೆಂಗಾಗ್ತೀರಾ? ಮಾಜಿ ಗಂಡ. ಓಕೆ. ಈಗ ನೋಡಿ ನಂಗೆ ಸ್ವಲ್ಪ ಕೆಲಸ ಇದೆ. ಇವನೇನು ಹಿಂಗೆ ಹೋಗ್ತಾವನಲ್ಲ ಫಿಟ್ಟಿಂಗ್ ಇಕ್ಕಿದ್ರು. ಹಲೋ 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 ಅಣ್ಣ, ಏನ್ರಿ ನಿಮ್ಮ ಪ್ರಾಬ್ಲಮ್ಮು? ನನಗಿವಾಗ ನಮ್ಮ ಓನರು ಇದು ಫುಲ್ಲು ತೆಂಗಿನಕಾಯಿಲ್ಲ ಕೀಳ್ಸು ಅಂತ ಹೇಳೋಗವ್ರೆ. ಇಲ್ಲಿ ನಿನ್ನ ಹತ್ರ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡಿದ್ರೆ ಅವ್ರು ನನಗೆ ಕೂಡ ಸಂಬಳಕ್ಕೆ ವ್ಯಾಲ್ಯೂ ತಾನೇ ಏನಿರುತ್ತೆ ಹೇಳು. ಫಸ್ಟ್ ಹೋಗಿ ನಾನು ತೆಂಗಿನಕಾಯಿ ಎಲ್ಲ ಕೀಳಿಸ್ಬೇಕು. ನನಗೆ ನಿಮ್ಮ ಹತ್ರ ಮಾತಾಡೋಕ್ಕೆ ಟೈಮ್ ಇಲ್ಲ. ಓಕೆನಾ? ಹಲೋ, ನಿಮ್ಗೆ ಏನು ಅನ್ನಿಸ್ತಿಲ್ವೇ? ಏನು ಅನ್ನಿಸ್ತಿಲ್ವೇ? ನನಗೆ ಯಾಕ್ರಿ ಏನೋ ಅನ್ನಿಸ್ಬೇಕು? ನೀವು ಯಾರು ಅಂತಾನೆ ಗೊತ್ತಿಲ್ಲ. ನಿಮ್ಮನ್ನ ನೋಡಿ ನನಗೆ ಯಾಕ್ರಿ ಏನೋ ಅನ್ನಿಸ್ಬೇಕು? ಸ್ಟುಪಿಡ್ ಥರ ಅಲ್ಲ, ನಿಮ್ಮನ್ನ ನೋಡ್ಬಿಟ್ಟು ನನಗೆ ಯಾಕ್ರಿ ಏನೇನೋ ಅನ್ನಿಸ್ಬೇಕು? ನೀವು ಯಾಕೆ ಹೆಂಗೆಂಗೋ ಮಾತಾಡ್ತಾ ಇದ್ದೀರಲ್ಲ? ನೋಡಿ, ನಾನು ಇಲ್ಲಿ ಕೆಲಸ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಬಂದಿರೋನು. ಒಸಿ ಸುಮ್ಕೆ ನೀವು ಹೋದ್ರೆ ಚೆನ್ನಾಗಿರ್ತದೆ. ನಾನು ಕೆಲಸ ನಾನು ಮಾಡ್ಕೊತೀನಿ. ಅಯ್ಯೋ, ನಾನು ಹೇಳೋದನ್ನ ಒಸಿ ಕೇಳಿಸ್ಕೊಳ್ಳಿ. ಅಯ್ಯಯ್ಯಯ್ಯ, ನೋಡಿ, ನೀವು ಶಾನೆ ಸಾಹುಕಾರ್ರಾ? ನಿಮ್ಮ ತಾಗೆಲ್ಲ ದುಡ್ಡೈತಾ ಹೇಳಿ? ನಾನ್ ಶ್ರೀಮಂತ ಆಗಿದ್ರೆ ಬಂದ್ಬಿಟ್ಟು ಇಲ್ಲಿ ಯಾಕೆ ನಾನು ಕೂಲಿ ಕೆಲಸ ಮಾಡಕ್ ಬರ್ತಾ ಇದ್ದೆ? ನಾನು ಶ್ರೀಮಂತನೂ ಅಲ್ಲ, ಏನೂ ಅಲ್ಲ. ನನ್ನ ಹತ್ರ ಏನು ಜಮೀನ್ ಏನೂ ಇಲ್ಲ. ನಾನು ಬಡವನೇ. ಸಾಕಾ? ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ತಾನೆ? ನಾನು ಹೋಗ್ತೀನಿ. 5 ನಿಮಿಷ ನಿಮ್ಮ ಹತ್ರ ಮಾತಾಡ್ತೀನಿ. 5 ನಿಮಿಷ. ಸರಿ, ಹೇಳಿ. ಹಂಗಲ್ಲ, ಅವಳನ್ನ ನಾನು ಯಾಕೆ ಬಿಟ್ಟೆ ಗೊತ್ತಾ? ಯಾಕೆ ಅವಳಿಗೆ ಡೈವರ್ಸ್ ಕೊಟ್ಟೆ ಗೊತ್ತಾ? ನೋಡಿ, ಅದೆಲ್ಲ ನನಗೆ ಬೇಕಾಗಿಲ್ಲ. ನೀವು ಯಾಕೆ ಡೈವರ್ಸ್ ಕೊಟ್ರಿ, ಏನ್ ಮಾಡಿದ್ರಿ, ಅದನ್ನ ಕಟ್ಕೊಂಡು ನನ್ಗೇನಾಗಬೇಕು? ನೋಡಿ, ಅವಳು ಸರಿ ಇಲ್ಲ. ಅವಳು ದೊಡ್ಡ 420 840 ಕಂತ್ರಿ ಅವಳು. ಅವಳಿಗೆಲ್ಲ ಬುದ್ಧಿ ಇರೋದೆಲ್ಲ ಮನೆ ಮೂರು ಬುದ್ಧಿನೇನಿಯ. ಎಲ್ಲರೂ ಚೀಪಾಗಿ ನೋಡ್ತಾಳೆ. ಅವಳು ಸರಿ ಇಲ್ಲ. ಅವಳು ಕೆಟ್ಟೋಳು ಅಂದ್ರೆ ಕೆಟ್ಟೋಳು. ನೀವು ಹೋಗಿ ಹೋಗಿ ಆ ಕಿತ್ತೋಗಿರೋಳನ್ನ ಯಾಕೆ ಮದುವೆ ಮಾಡ್ಕೊತಾ ಇದ್ದೀರಾ? ಮದುವೆ ಕ್ಯಾನ್ಸಲ್ ಮಾಡ್ಕೊಂಡು ನಿಂಪಾಡು ನೀವು ಹೋಗಿ. ಚೆನ್ನಾಗಿದ್ದೀರಾ ನೋಡಕ್ಕೂನುವೆ. ಯಾವ್ದನ್ನ ಒಳ್ಳೆ ಹುಡುಗಿನಿಯೇ ಸಿಗ್ತಾರೆ. ಅಂಥದ್ರಾಗೆ ಇಂಥ ಮೂದೇವಿನ ಕಟ್ಕೊಂಡು ನಿನಗೆ ಏನ್ ಬಂದೈತೆ ನಿನಗೆ ದೊಡ್ಡಪತ್ತು? ಇಂಥ ಮೂದೇವಿನ ಕಟ್ಕೊಳಕ್ಕೆ ನಿಜವಾಗೂನುವೆ ಇವಳನ್ನ ಕಟ್ಕೊಂಡ್ರೆ ನರಕ ತೋರಿಸ್ಬಿಡ್ತಾಳೆ. ಒಂದು ಚೂರೂ ಸರಿ ಇಲ್ಲ ಇವಳು, ಇವ್ರ ಅಮ್ಮ ಇಬ್ರು 8 ನಿನಿಯ. ನಾನು ಅದಕ್ಕೆ ನಿನಿಯ ಇವಳು ಸವಾಸ ನಿನಿಯ ಬೇಡ ಅಂತ ಹೇಳ್ಬಿಟ್ಟು ಡೈವರ್ಸ್ ಕೊಟ್ಟಿದ್ದು. ಸರಿನೇ? ಇವಳು ಬೇಡ, ಇವಳು ಸವಾಸನೂ ಬೇಡ. ನಿಮ್ ಒಳ್ಳೇದಕ್ಕೆ ನಿನಿಯ ನಾನು ಹೇಳ್ತಾ ಇದ್ದೀನಿ. ಹುಡುಗಿ ಸರಿ ಇಲ್ಲ. ಒಂಥರ ಚಂಗ್ಲು ಬುದ್ಧಿ ಅವಳಿಗಂತೂ. ನನ್ನ ಮಾತು ಕೇಳಿ ಸುಮ್ಮನೆ ನೀವು ಮದುವೆ ಕ್ಯಾನ್ಸಲ್ ಮಾಡ್ಕೊಂಡು ಹೊರಟೋಗ್ಬಿಡಿ. ನಿಮ್ ಒಳ್ಳೇದಕ್ಕೆ ನಾನು ಹೇಳ್ತಿರೋದು. ಏಯ್, ಬಿಟ್ಟೋಗಿರೋ ಒಂದು ಹುಡುಗಿ ಬಗ್ಗೆ ಮಾತಾಡಕ್ ನಿನ್ಗೆ ನಾಚಿಕೆ ಆಗಲ್ವಾ? ನಿನ್ಗೆ ಒಂದು ಹುಡುಗಿ ಬಗ್ಗೆ ಯಾರಾದ್ರು ಕೆಟ್ಟದಾಗ ಮಾತಾಡ್ತಾರಾ? ಅಯ್ಯೋ, ನೀನ್ ಒಳ್ಳೇದಕ್ಕೆ ಹೇಳ್ತಿರೋದು. ಅವಳು ಸರಿ ಇಲ್ಲ ಕಣಲೆ. ದೊಡ್ಡ 840 ಅವಳು. ಯಪ್ಪ, ಇದ್ಯಾಕೆ ಹಿಂಗ್ ಹೊಡಿತಾ ಇದ್ದೀರಾ? ಯಪ್ಪ, ಯಾಕೆ ಹಿಂಗ್ ಹೊಡಿತಾ ಇದ್ದೀರಾ? ಏಯ್, ಯಾರೋ ನೀನು? ಯಾರೋ? ಇದ್ಯಾಕೋ ನಿನ್ಗೆ ಇಟ್ಕೊಂಡಿದ್ಯಾ? ಯಾರೋ ನೀನು? ಏಯ್, ನಿನಗೊಂದು ಸಲ ಹೇಳಿದ್ರೆ ನಿಂಗೆ ಅರ್ಥ ಆಗಲ್ವಾ? ಹುಡುಗಿ ಬಗ್ಗೆ ಅವಳು ನಿನ್ ಶತ್ರು ಆಗಿರ್ಲಿ, ಹುಡುಗಿ ಬಗ್ಗೆ ಮಾತಾಡೋದು ತುಂಬಾ ದೊಡ್ಡ ತಪ್ಪು ಅಂತ ಹೇಳ್ಬಿಟ್ಟು ನಿನಗೆ ಗೊತ್ತಿಲ್ವಾ? ಹುಡುಗಿ ಬಗ್ಗೆ ಏನೇ ಮಾತಾಡಕ್ ಬರ್ತೀಯನೋ ನೀನು? ಎಷ್ಟು ಹುಡುಗಿ ಬಗ್ಗೆ ನೀನು ಹಿಂಗೆ ಎಷ್ಟು ಆಟ ಆಡಿಲ್ಲ. ನೀನು ಅವಳಿಗೆ ಡೈವರ್ಸ್ ಕೊಟ್ಟಿದ್ಯ ಅಂದಮೇಲೆ ನಿನಗೂ ಅವಳಿಗೂ ಏನು ಸಂಬಂಧ ಇಲ್ಲ ಅಂತಾನೆ ಅರ್ಥ. ಸಂಬಂಧ ಇಲ್ಲ ಅಂತಂದ್ಮೇಲೆ ಅವಳ ಹತ್ರ ನೀನ್ ಯಾಕೆ ಮಾತಾಡ್ತಾ ಇದೀಯಾ? ಯಾಕೋ ಮಾತಾಡ್ತಾ ಇದೀಯಾ? ಬಾಸ್, ನೀವ್ ಯಾಕೆ ಸುಮ್ಮನೆ ಕೈ ನೋವು ಮಾಡ್ಕೊಂತೀರಾ ಬಾಸ್? ನಾನು ಮುಂದೆ ನೋಡ್ಕೊತಾ ಇದ್ದೆ ಇಲ್ಲ ನಾನು. ನೀವ್ ಯಾಕೆ ಸುಮ್ಮನೆ ಕೈ ನೋವು ಮಾಡ್ಕೊತೀರಾ? ನಿಮಗ್ ತುಂಬಾ ಕೈ ನೋವಾಯ್ತು ಅಂತ ಅನ್ನಿಸ್ತದೆ. ಈ ನನ್ನ ಮಗುನ ಎತ್ತಾಕೊಂಡು ಹೋಗಿ ಎಲ್ಲಿ ಜಾಡಿಸ್ಬೇಕು ಅಲ್ಲಿ ಜಾಡಿಸ್ತೀವಿ ಬಾಸ್. ನೀವು ಆರಾಮಾಗಿರಿ ಬಾಸ್. ನೀವು ಏನೋ ಟೆನ್ಷನ್ ತಗೊಂಡು ಇಂಥವ್ನಿಗೆಲ್ಲ ಹೊಡಿಯಕ್ಕೆ ಹೋಗ್ತೀರಾ ಬಾಸ್. ನಿಮ್ಗೇನೋ ಕೈ ನೋವಾಗಿರುತ್ತೆ ಅನ್ಸುತ್ತೆ ಬಾಸ್. ನನ್ನ ಮಗು ನೋಡ್ಕೊಂತೀವಿ ಬಾಸ್. ಯವ್ವ, ಯಾರೋ ನೀವೆಲ್ಲನೂ ಇದು ಯಾಕೆ ಹಿಂಗೆ ಹಿಂಸೆ ಕೊಟ್ಟಿರೆ? ಯಾರ ನೀನು? ಇವ್ನು ಯಾಕೆ ನನ್ನ ಕೈ ಹಿಡ್ಕೊಂಡವ್ ನಿಂಗೆ ಹಿಂದೆಗಡೆ? ಯವ್ವ, ಕೈ ನೋಯ್ತಾ ಇತ್ತು ನನಗೆ. ಬುಡ್ಲಾ. ಏಯ್, ನಿನ್ನ ಉದ್ದೇಶ ಏನು ಅಂತ ನನಗೆ ಗೊತ್ತಾಗಬೇಕು. ನಿನ್ನ ಉದ್ದೇಶ ಏನು? ಅವಳ ಜೀವನ ಹಾಳು ಮಾಡಬೇಕು ಅಂತನಾ, ಇಲ್ಲ ಅಂತಂದ್ರೆ ಮದುವೆ ತಪ್ಪಿಸ್ಬೇಕು ಅಂತನಾ? ಏನೋ ನಿನ್ನ ಉದ್ದೇಶ? ಬೆಂಡೆತ್ತಿ ಬ್ರೇಕ್ ಹಾಕ್ಬಿಡ್ತೀನಿ ನಿನಗೆ. ನನ್ನ ಹತ್ರ ಆಟ ಆಡಕ್ಕೆ ಬಂದೆ ಅಂದರೆ ನೋಡು, ನಾನು ಮದುವೆ ಮಾಡ್ಕೊಳ್ಳೋ ಹುಡುಗಿ ನನಗೆ ಆಲ್ರೆಡಿ ಇಷ್ಟ ಆಗ್ಬಿಟ್ಟಿದ್ದಾಳೆ. ನನಗೆ ಗೊತ್ತು ಹೆಂಗೆ ಮದುವೆ ಮಾಡ್ಕೋಬೇಕು, ಏನು ಮಾಡಬೇಕು ಅಂತೇಳಿ. ನೀನು ಮಧ್ಯೆ ಬಂದು ಕಡ್ಡಿ ಅಳ್ಳಾಡ್ಸೋ ಅವಶ್ಯಕತೆನೇ ಇಲ್ಲ. ನೋಡು, ನೀನು ಬರೀ ನಾನು ಒಂದು ಮುಖ ಮಾತ್ರ ನೋಡಿದ್ಯಾ, ಇನ್ನೊಂದು ಮುಖ ನೋಡಿಲ್ಲ. ತೋರ್ಸೋಕ್ಕೆ ನಾನು ತೋರ್ಸೋಕ್ಕೆ ನಿನ್ನ ಕಣ್ಣುಗಳಿರಲ್ಲ ಅಷ್ಟೇ. ನಾಳೆ ಎಲ್ಲಿರಬೇಕೋ ಅಲ್ಲಿರಬೇಕು. ಹೇಳಿದ್ನಲ್ಲ, ನಾನು ಮುಟ್ಟೋದು ಒಂದೇ, ಕರೆಂಟನ್ನು ಮುಟ್ಟೋದು ಒಂದೇ. ಸ್ವಲ್ಪ ಹುಷಾರಾಗಿರು. ಯವ್ವ, ನನ್ನ ಕೈ ನೋಯ್ತಾ ಇತ್ತೆ. ಇವ್ನು ಯಾರಲ್ಲ? ಇವ್ನು ಕೈ ಹಿಂಗೆ ಹಿಡ್ಕೊಂಡವನೇ. ಬಿಡ್ಲಾ ನನ್ನ ಕೈನ? ಯಾವನ್ಲ ಇವನು? ನಾನು ಏನು ಅನ್ಕೊಬಿಟ್ಟಿದ್ಯಾ? ತೆಗೆದೊಂದು ಬುಟ್ಟ ಅಂತ ಹೇಳಿದ್ರೆ ನೀನು ಹಂಗೆ ಗಿರ 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 ಅಂತ ತಿರುಗ್ಬಿಟ್ಟು ಬಿದ್ದೋಯ್ತೀಯಾ?
ಗೊತ್ತಾ ಈ ಈ ಕೈ ಬಿಟ್ಟು ನೋಡು ಸರಿಯಾಗಿ ಮಾಡ್ತೀನಿ ನಿನಗೆ. ಏ ಬಿಡೋ ಕೈನ. ಯವ್ವ ಇದ್ಯಾರು ಹಿಂಗವನೆ. ಅಯ್ಯಯ್ಯೋ ಪೈಲ್ವಾನ್ 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 ಅಣ್ಣ ಇದ್ದಂಗವನಲ್ಲ. ಇವನು ಬಾಡಿನೋ. ಯವ್ವ ಶಿವನೇ ಬಾಯಿ ತಕ್ಕೊಂಡ್ಬಿಟ್ಟೆ ಅಂತ ಅನಿಸ್ತದೆ. ಹೊಡಿತೀನಿ ಅಂದಲ್ಲ, ಹೊಡಿಯೋ ಹೊಡಿಯೋ ನೋಡೋಣ. ಒಂದೇ ಒಂದು ಹೊಡಿಯೋ. ತೆಗೆದೋದೇನೋ ಬಿಟ್ಬಿಡ್ತೀನಿ ಅಂದಲ್ಲ, ಒಂದು ಬಿಡು. ನಾನು ಒಂದು ಬಿಡ್ತೀನಿ ಬಿಡು. ಬಾಸ್ ನೀವು ಹೋಗಿ ನಾನು ನೋಡ್ಕೊಂತೀನಿ. ನೀವು ಹೋಗಿ ಸುಮ್ಮನೆನೆ. ನೀವು ಇವನ್ ಬಗ್ಗೆ ಯಾಕೆ ಕೋಪ ಮಾಡ್ಕೊಂಡು ಟೆನ್ಷನ್ ತಗೋತೀರಾ? ನೀವು ಹೋಗಿ ನೀವೇನೋ ಕೆಲಸ ಮಾಡೋಗಿ ನೀವು. ನಾನು ಉಳಿದಿರೋದು ನಾನು ನೋಡ್ಕೊತೀನಿ. ಏ ಯಾರು ನೀನು? ನಮ್ಮೂರ ನೀನು ನೋಡೇ ಇಲ್ಲ. ಇದೇನಲ್ಲ ಹಿಂಗೆ ಏನ್ ತಿಂತೀಯ ಕಣ್ಲ ಹಿಂಗಿದೀಗಲ್ಲ ನೀನು. ನಿನ್ನ ಬಾಡಿನೋ. ಯವ್ವ ನೋಡಿದ್ರೆ ಭಯ ಆಗ್ಬೇಕು. ಯಾರ್ಲ ನೀನು ಪೊಲೀಸಾ? ಹಾ ಪೊಲೀಸ್ ಆಫೀಸರ ನೀನು? ಇದು ಯಾಕ್ಲ ಹಿಂಗಿದೀಗ ನೀನು? ಯಾರ್ಲ ನೀನು? ಯವ್ವ ಸುಮ್ಮನೆ ಬಾಯಿ ತಕೊಂಡ್ಬಿಟ್ಟೆ ಬಿಡ್ಲಾ. ನೀನ್ ಹೇಳಿದ್ದೆಲ್ಲ ನಾನು ಕೇಳಕ್ಕಾಗಲ್ಲ. ನನ್ನ ಬಾಸ್ ಹೇಳಿದ ಮಾತ್ರನೇ ಕೇಳೋದು. ಅಲ್ಲ, ಅವ್ರ ಮೇಲೆ ಜೋರ್ ಮಾಡ್ಬಿಟ್ಟು ಅವ್ರಿಗೇನೆ ಫಿಟ್ಟಿಂಗ್ ಇಕ್ಕಿ ಅವ್ರಿಗೆ ಇರಿಟೇಷನ್ ಆಗಂಗ್ ಮಾಡ್ತೀಯಲ್ಲ ನೀನು. ಅಯ್ಯೋಯ್ಯೋ ಸತ್ತೆ ಸತ್ತೆ. ಯವ್ವ ನಾನ್ ಸತ್ತೆ. ದಯವಿಟ್ಟು ನನ್ ಬಿಟ್ಬಿಡು. ಒಂದೇಟಿಗೆ ಕೆನ್ನೆ ಎಲ್ಲ ಒಳಿಕ್ ಹೋಗ್ಬಿಡ್ತು ನಂದು. ಅಯ್ಯೋ ಅಲ್ಲೆಲ್ಲ ಅಳ್ಳಾಡ್ತೈತೆ. ಯಮ್ಮ ಬಿಟ್ಬಿಡೋ ನನ್ನ ಡುಮ್ಮ ಬಿಟ್ಬಿಡೋ. ಏಯ್ ಇನ್ನೊಂದ್ಸಲ ನಮ್ ಸರ್ ಅಕ್ಕ ಪಕ್ಕ ಎಲ್ಲ ನೀನ್ ಕಾಣಿಸ್ಕೋಬೇಕಂತೆ ಚಿತ್ರಾನ್ನ ಆಗೋಗ್ಬಿಡ್ತೀಯ ನೀನು, ಸರಿನಾ? ನಾನು ಒಂದೇಟ್ ತಡ್ಕೊಳಕ್ಕಾಗಲ್ಲ. ಅಂಥದ್ರಲ್ಲಿ ಹಾಕೊಂಡ್ ರುಬ್ಬಿ ಜಡ್ದೆ ಅಂತಂದ್ರೆ ಮಗನೇ, ಎರಡದಲ್ಲ 2 ವರ್ಷನೂ 2 ತಿಂಗಳಲ್ಲ 2 ವರ್ಷನೂ ನಿನ್ ಕೈಲಿ ಎದ್ದೊಳಕ್ಕಾಗಲ್ಲ. ಹಂಗ್ ಹೊಡೆದು ಬಿಡ್ತೀನಿ, ಸರಿನಾ? ತಪ್ಪಾಯ್ತಣ್ಣ ತಪ್ಪಾಯ್ತು. ನೀವ್ ಯಾರು ಅಂತ ನನಗೆ ಗೊತ್ತಿರಲಿಲ್ಲ ಕಣಣ್ಣ. ತಪ್ಪಾಯ್ತು. ಯಾರೋ ನೀನ್ ಯಾಕೆ ಬಂದು ನನ್ನ ನೋಡಿತಿದ್ಯೋ? ಅವ್ನು ಯಾರು? ಅವ್ನು ಹೇಳಿದಂಗೆ ನೀನ್ ಯಾಕೆ ಕೇಳ್ತಿದ್ಯೋ? ಒಂದೂ ಗೊತ್ತಾಯ್ತಿಲ್ಲ. ನೀನ್ ಯಾರು? ಅವನ ಪರ ಯಾಕೆ ಮಾತಾಡ್ತಿದ್ಯಾ? ಸುಮ್ನೆ ನಡ್ಕೊಂಡು ಹೋಗ್ತಾ ಇದ್ದೆ, ಹಂಗೆ ಜಗಳ ಆಡ್ತಿದ್ರಲ್ಲ, ಹಂಗೆ ಬಂದ್ಬಿಟ್ಟು 4 ಇಕ್ದೆ ಅಷ್ಟೇನೆ. ಅವ್ರಿಗೂ ನನಗೂ ಯಾವ ಸಂಬಂಧನೂ ಇಲ್ಲ, ಸರಿನಾ? ಯಪ್ಪ ಇದೇನ್ ಸಂಬಂಧ ಇಲ್ಲ ಅಂತಾನೆ ಸರ್ ಬಾಸು ಅಂತಾನೆ ಎತ್ತೋ ಒಂಟೆ ಹೋಗ್ಬಿಡ್ನಲ್ಲ ಇವನು. ಎಲ್ಲ ಏನ್ ನಡೀತಾ ಇತ್ತಿಲ್ಲಿ? ಯಪ್ಪ ಅಲ್ಲಂತೂ ಅಷ್ಟೇ ಮುಗಿದೋಯ್ತು ನಾನು ಅಲ್ಲಿನ ಕತೆ. ಯಪ್ಪ ಯಾರಿ ನನ್ನ ಮಗ ಇಷ್ಟು ಗಟ್ಟಿಯಾಗವನಲ್ಲ. ಯಾರಿ ಬೇವರ್ಸಿ ಅಂತಾನೆ ಗೊತ್ತಾಗ್ಲಿಲ್ಲ. ಅಪ್ಪ ರಕ್ತ ಗೊತ್ತಾಯ್ತಾ? ಅಯ್ಯೋ